ಹುದ್ದೆನೂ ಖಾಲಿ ಇಲ್ಲ, ಅಧ್ಯಕ್ಷ ಹುದ್ದೆನೂ ಖಾಲಿ ಇಲ್ಲ. ಆದ್ದರಿಂದ ಏನೋ ಮಾತಾಡ್ತಾರೆ, ಆಸೆ ಇರುತ್ತಲ್ಲ ಅಷ್ಟೆ. ಈಗ ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಲೋಕಸಭಾ ಚುನಾವಣೆ ನಂತರ ಆಗಬೇಕು ಅಂತ ವೇಣುಗೋಪಾಲ್ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಒಂದು ಪೂರ್ಣಾವಧಿ ಅಧ್ಯಕ್ಷ ಬೇಕು ಅಂತ ಸತೀಶ್ ಜಾರಕಿಹೊಳಿ ಕೇಳಿದ್ರು. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮ್ಗೆ ಯಾಕೆ ಬೇಕು? ನಮಗಿಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ, ಜನರ ಕೆಲಸ ಮಾಡಬೇಕು. ಉಳಿದಿದ್ದೆಗೆ ಪಕ್ಷದ ವಿದ್ಯಮಾನಗಳನ್ನು ಹೈಕಮಾಂಡು ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ತೀರ್ಮಾನ ತಗೊಳ್ತಾರೆ. ನಾವು ಮಧ್ಯದಲ್ಲೆಲ್ಲ ಪತ್ರಿಕೆಗಳಿಗೆ ಹೋಗಿ ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಗೊಂದಲ ಆಗುತ್ತೆ. ನೀವು ಯಾವಾಗಲೂ ಕೂಡ ಸೇಫರ್ ಸೈಡಿಗೆ ಮಾತಾಡ್ತೀರಾ, ನೀವು ಗೊಂದಲ ಆಗೋದಿಲ್ಲ. ಇದೇ ರೀತಿ ನಿಮ್ಮ ಥರ ಎಲ್ಲ ಸಚಿವರಿದ್ರೆ ಯಾವ್ದು ಗೊಂದಲ ಆಗಲ್ಲ ಅನ್ಸುತ್ತೆ ಸರ್? ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಬಟ್ ಒಂದಷ್ಟು ಗೊಂದಲ ಆಗ್ತಾರೆ ಸರ್. ಇದು ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ, ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರ ಮುಖಂಡರಲ್ಲಿ ಗೊಂದಲ ಆಗ್ತಾ ಇದೆ ಅನ್ಸುತ್ತಾ? ನಿಮ್ಗೇನು ಅನಿಸುತ್ತೆ ಅದೇ ನಮ್ಗೆ ಅನ್ಸೋದು. ಸಿ ಎಂ ಹುದ್ದೆ ಖಾಲಿ ಇಲ್ಲ ಅನ್ಸುತ್ತೆ ಈಗ? ಇಲ್ಲಪ್ಪ, ಪೂರ್ಣಾವಧಿಯಾಗಿರ್ತಾರೆ ಸರ್ 5 ವರ್ಷ ಸಿ ಎಂ? ಇರ್ಲಿ ಬಿಡಿ, ಏನು ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಹೌದು, ಪುರುಷೋತ್ತಮ್ 5 ವರ್ಷ ಅವರೇ ಇರಲಿ ಅಂತ ಹೇಳ್ತೀರಾ? ಇರಲಿ ಬಿಡಿ. ಅಯ್ಯೋ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತ. ಹಾಂ, ಮತ್ತೆ ಬೇರೆ ಬಂದು ಗೊಂದಲ ಆಗಂಥದ್ದು ಯಾಕೆ ಅಂತ ಹೇಳ್ತೀರಾ? ಅದೆಲ್ಲ ಯಾಕೆ ಸುಮ್ಮನೆ ನಾವೊಂದು ಹೇಳೋದು ನೀವೊಂದು ತೋರಿಸೋದು ಅಲ್ವಾ, ಇದರಿಂದನೇ ಗೊಂದಲ ಆಗೋದು. ಈಗ 5 ವರ್ಷ ಅವರೇ ಇರಲಿ ಅನ್ನೋದೇ ನಿಮಗೇನು ತಕರಾರಿನಿಲ್ಲ? ಹೈಕಮಾಂಡ್ ಹೇಗೆ ಹೇಳಿದ್ರೆ ಹಾಗೆ ನಮ್ಮದು. ಹುದ್ದೆನೂ ಖಾಲಿ ಇಲ್ಲ, ಅಧ್ಯಕ್ಷ ಹುದ್ದೆನೂ ಖಾಲಿ ಇಲ್ಲ. ಆದ್ದರಿಂದ ಏನೋ ಮಾತಾಡ್ತಾರೆ, ಆಸೆ ಇರುತ್ತಲ್ಲ ಅಷ್ಟೆ. ಈಗ ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಲೋಕಸಭಾ ಚುನಾವಣೆ ನಂತರ ಆಗಬೇಕು ಅಂತ ವೇಣುಗೋಪಾಲ್ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಒಂದು ಪೂರ್ಣಾವಧಿ ಅಧ್ಯಕ್ಷ ಬೇಕು ಅಂತ ಸತೀಶ್ ಜಾರಕಿಹೊಳಿ ಕೇಳಿದ್ರು. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮ್ಗೆ ಯಾಕೆ ಬೇಕು? ನಮಗಿಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ, ಜನರ ಕೆಲಸ ಮಾಡಬೇಕು. ಉಳಿದಿದ್ದೆಗೆ ಪಕ್ಷದ ವಿದ್ಯಮಾನಗಳನ್ನು ಹೈಕಮಾಂಡು ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ತೀರ್ಮಾನ ತಗೊಳ್ತಾರೆ. ನಾವು ಮಧ್ಯದಲ್ಲೆಲ್ಲ ಪತ್ರಿಕೆಗಳಿಗೆ ಹೋಗಿ ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಗೊಂದಲ ಆಗುತ್ತೆ. ನೀವು ಯಾವಾಗಲೂ ಕೂಡ ಸೇಫರ್ ಸೈಡಿಗೆ ಮಾತಾಡ್ತೀರಾ, ನೀವು ಗೊಂದಲ ಆಗೋದಿಲ್ಲ. ಇದೇ ರೀತಿ ನಿಮ್ಮ ಥರ ಎಲ್ಲ ಸಚಿವರಿದ್ರೆ ಯಾವ್ದು ಗೊಂದಲ ಆಗಲ್ಲ ಅನ್ಸುತ್ತೆ ಸರ್? ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಬಟ್ ಒಂದಷ್ಟು ಗೊಂದಲ ಆಗ್ತಾರೆ ಸರ್. ಇದು ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ, ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರ ಮುಖಂಡರಲ್ಲಿ ಗೊಂದಲ ಆಗ್ತಾ ಇದೆ ಅನ್ಸುತ್ತಾ? ನಿಮ್ಗೇನು ಅನಿಸುತ್ತೆ ಅದೇ ನಮ್ಗೆ ಅನ್ಸೋದು. ಸಿ ಎಂ ಹುದ್ದೆ ಖಾಲಿ ಇಲ್ಲ ಅನ್ಸುತ್ತೆ ಈಗ? ಇಲ್ಲಪ್ಪ, ಪೂರ್ಣಾವಧಿಯಾಗಿರ್ತಾರೆ ಸರ್ 5 ವರ್ಷ ಸಿ ಎಂ? ಇರಲಿ ಬಿಡಿ, ಏನು ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಹೌದು, ಪುರುಷೋತ್ತಮ್ 5 ವರ್ಷ ಅವರೇ ಇರಲಿ ಅಂತ ಹೇಳ್ತೀರಾ? ಇರಲಿ ಬಿಡಿ. ಅಯ್ಯೋ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತ. ಹಾಂ, ಮತ್ತೆ ಬೇರೆ ಬಂದು ಗೊಂದಲ ಆಗಂಥದ್ದು ಯಾಕೆ ಅಂತ ಹೇಳ್ತೀರಾ? ಅದೆಲ್ಲ ಯಾಕೆ ಸುಮ್ಮನೆ ನಾವೊಂದು ಹೇಳೋದು ನೀವೊಂದು ತೋರಿಸೋದು ಅಲ್ವಾ, ಇದರಿಂದನೇ ಗೊಂದಲ ಆಗೋದು. ಈಗ 5 ವರ್ಷ ಅವರೇ ಇರಲಿ ಅನ್ನೋದೇ ನಿಮಗೇನು ತಕರಾರಿನಿಲ್ಲ? ಹೈಕಮಾಂಡ್ ಹೇಗೆ ಹೇಳಿದ್ರೆ ಹಾಗೆ ನಮ್ಮದು. ಹುದ್ದೆನೂ ಖಾಲಿ ಇಲ್ಲ, ಅಧ್ಯಕ್ಷ ಹುದ್ದೆನೂ ಖಾಲಿ ಇಲ್ಲ. ಆದ್ದರಿಂದ ಏನೋ ಮಾತಾಡ್ತಾರೆ, ಆಸೆ ಇರುತ್ತಲ್ಲ ಅಷ್ಟೆ. ಈಗ ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಲೋಕಸಭಾ ಚುನಾವಣೆ ನಂತರ ಆಗಬೇಕು ಅಂತ ವೇಣುಗೋಪಾಲ್ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಒಂದು ಪೂರ್ಣಾವಧಿ ಅಧ್ಯಕ್ಷ ಬೇಕು ಅಂತ ಸತೀಶ್ ಜಾರಕಿಹೊಳಿ ಕೇಳಿದ್ರು. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮ್ಗೆ ಯಾಕೆ ಬೇಕು? ನಮಗಿಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ, ಜನರ ಕೆಲಸ ಮಾಡಬೇಕು. ಉಳಿದಿದ್ದೆಗೆ ಪಕ್ಷದ ವಿದ್ಯಮಾನಗಳನ್ನು ಹೈಕಮಾಂಡು ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ತೀರ್ಮಾನ ತಗೊಳ್ತಾರೆ. ನಾವು ಮಧ್ಯದಲ್ಲೆಲ್ಲ ಪತ್ರಿಕೆಗಳಿಗೆ ಹೋಗಿ ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಗೊಂದಲ ಆಗುತ್ತೆ. ನೀವು ಯಾವಾಗಲೂ ಕೂಡ ಸೇಫರ್ ಸೈಡಿಗೆ ಮಾತಾಡ್ತೀರಾ, ನೀವು ಗೊಂದಲ ಆಗೋದಿಲ್ಲ. ಇದೇ ರೀತಿ ನಿಮ್ಮ ಥರ ಎಲ್ಲ ಸಚಿವರಿದ್ರೆ ಯಾವ್ದು ಗೊಂದಲ ಆಗಲ್ಲ ಅನ್ಸುತ್ತೆ ಸರ್? ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಬಟ್ ಒಂದಷ್ಟು ಗೊಂದಲ ಆಗ್ತಾರೆ ಸರ್. ಇದು ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ, ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರ ಮುಖಂಡರಲ್ಲಿ ಗೊಂದಲ ಆಗ್ತಾ ಇದೆ ಅನ್ಸುತ್ತಾ? ನಿಮ್ಗೇನು ಅನಿಸುತ್ತೆ ಅದೇ ನಮ್ಗೆ ಅನ್ಸೋದು. ಸಿ ಎಂ ಹುದ್ದೆ ಖಾಲಿ ಇಲ್ಲ ಅನ್ಸುತ್ತೆ ಈಗ? ಇಲ್ಲಪ್ಪ, ಪೂರ್ಣಾವಧಿಯಾಗಿರ್ತಾರೆ ಸರ್ 5 ವರ್ಷ ಸಿ ಎಂ? ಇರಲಿ ಬಿಡಿ, ಏನು ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಹೌದು, ಪುರುಷೋತ್ತಮ್ 5 ವರ್ಷ ಅವರೇ ಇರಲಿ ಅಂತ ಹೇಳ್ತೀರಾ? ಇರಲಿ ಬಿಡಿ. ಅಯ್ಯೋ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತ. ಹಾಂ, ಮತ್ತೆ ಬೇರೆ ಬಂದು ಗೊಂದಲ ಆಗಂಥದ್ದು ಯಾಕೆ ಅಂತ ಹೇಳ್ತೀರಾ? ಅದೆಲ್ಲ ಯಾಕೆ ಸುಮ್ಮನೆ ನಾವೊಂದು ಹೇಳೋದು ನೀವೊಂದು ತೋರಿಸೋದು ಅಲ್ವಾ, ಇದರಿಂದನೇ ಗೊಂದಲ ಆಗೋದು. ಈಗ 5 ವರ್ಷ ಅವರೇ ಇರಲಿ ಅನ್ನೋದೇ ನಿಮಗೇನು ತಕರಾರಿನಿಲ್ಲ? ಹೈಕಮಾಂಡ್ ಹೇಗೆ ಹೇಳಿದ್ರೆ ಹಾಗೆ ನಮ್ಮದು. ಹುದ್ದೆನೂ ಖಾಲಿ ಇಲ್ಲ, ಅಧ್ಯಕ್ಷ ಹುದ್ದೆನೂ ಖಾಲಿ ಇಲ್ಲ. ಆದ್ದರಿಂದ ಏನೋ ಮಾತಾಡ್ತಾರೆ, ಆಸೆ ಇರುತ್ತಲ್ಲ ಅಷ್ಟೆ. ಈಗ ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಲೋಕಸಭಾ ಚುನಾವಣೆ ನಂತರ ಆಗಬೇಕು ಅಂತ ವೇಣುಗೋಪಾಲ್ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಒಂದು ಪೂರ್ಣಾವಧಿ ಅಧ್ಯಕ್ಷ ಬೇಕು ಅಂತ ಸತೀಶ್ ಜಾರಕಿಹೊಳಿ ಕೇಳಿದ್ರು. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮ್ಗೆ ಯಾಕೆ ಬೇಕು? ನಮಗಿಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ, ಜನರ ಕೆಲಸ ಮಾಡಬೇಕು.
ಉಳಿದಿದ್ದೆಗೆ ಪಕ್ಷದ ವಿದ್ಯಮಾನಗಳನ್ನು ಹೈಕಮಾಂಡು ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ತೀರ್ಮಾನ ತಗೊಳ್ತಾರೆ. ನಾವು ಮಧ್ಯದಲ್ಲೆಲ್ಲ ಪತ್ರಿಕೆಗಳಿಗೆ ಹೋಗಿ ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಗೊಂದಲ ಆಗುತ್ತೆ. ನೀವು ಯಾವಾಗಲೂ ಕೂಡ ಸೇಫರ್ ಸೈಡಿಗೆ ಮಾತಾಡ್ತೀರಾ, ನೀವು ಗೊಂದಲ ಆಗೋದಿಲ್ಲ. ಇದೇ ರೀತಿ ನಿಮ್ಮ ಥರ ಎಲ್ಲ ಸಚಿವರಿದ್ರೆ ಯಾವ್ದು ಗೊಂದಲ ಆಗಲ್ಲ ಅನ್ಸುತ್ತೆ ಸರ್? ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಬಟ್ ಒಂದಷ್ಟು ಗೊಂದಲ ಆಗ್ತಾರೆ ಸರ್. ಇದು ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ, ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರ ಮುಖಂಡರು ಗೊಂದಲ ಆಗ್ತಾ ಇದೆ ಅನ್ಸುತ್ತಾ? ನಿಮ್ಗೇನು ಅನಿಸುತ್ತೆ ಅದೇ ನಮ್ಗೆ ಅನ್ಸೋದು. ಸಿಎಂ ಹುದ್ದೆ ಖಾಲಿ ಇಲ್ಲ ಅನ್ಸುತ್ತೆ ಈಗ. ಇಲ್ಲಪ್ಪ, ಪೂರ್ಣಾವಧಿಯಾಗಿರ್ತಾರೆ ಸರ್ 5 ವರ್ಷ ಸಿಎಂ. ಇರಲಿ ಬಿಡಿ, ಏನು ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಹೌದು, ಪುರುಷೋತ್ತಮ್ 5 ವರ್ಷ ಅವರೇ ಇರಲಿ ಅಂತ ಹೇಳ್ತೀರಾ? ಇರಲಿ ಬಿಡಿ. ಅಯ್ಯೋ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತ. ಹಾಂ, ಮತ್ತೆ ಬೇರೆ ಬಂದು ಗೊಂದಲ ಆಗಂಥದ್ದು ಯಾಕೆ ಅಂತ ಹೇಳ್ತೀರಾ? ಅದೆಲ್ಲ ಯಾಕೆ ಸುಮ್ಮನೆ ನಾವೊಂದು ಹೇಳೋದು ನೀವೊಂದು ತೋರಿಸೋದು ಅಲ್ವಾ, ಇದರಿಂದನೇ ಗೊಂದಲ ಆಗೋದು. ಈಗ 5 ವರ್ಷ ಅವರೇ ಇರಲಿ ಅನ್ನೋದೇ ನಿಮಗೇನು ತಕರಾರಿನಿಲ್ಲ? ಹೈಕಮಾಂಡ್ ಹೇಗೆ ಹೇಳಿದ್ರೆ ಹಾಗೆ ನಮ್ಮದು. ಸಿಎಂ ಹುದ್ದೆನೂ ಖಾಲಿ ಇಲ್ಲ, ಅಧ್ಯಕ್ಷ ಹುದ್ದೆನೂ ಖಾಲಿ ಇಲ್ಲ. ಆದ್ದರಿಂದ ಏನೋ ಮಾತಾಡ್ತಾರೆ, ಆಸೆ ಇರುತ್ತಲ್ಲ ಅಷ್ಟೆ. ಈಗ ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಲೋಕಸಭಾ ಚುನಾವಣೆ ನಂತರ ಆಗಬೇಕು ಅಂತ ವೇಣುಗೋಪಾಲ್ ಹೇಳಿದರು. ಆ ಹಿನ್ನೆಲೆಯಲ್ಲಿ ಒಂದು ಪೂರ್ಣಾವಧಿ ಅಧ್ಯಕ್ಷರು ಬೇಕು ಅಂತ ಸತೀಶ್ ಜಾರಕಿಹೊಳಿ ಕೇಳಿದರು. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮ್ಗೆ ಯಾಕೆ ಬೇಕು? ನಮಗಿಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ, ಜನರ ಕೆಲಸ ಮಾಡಬೇಕು. ಉಳಿದಿದ್ದೆಗೆ ಪಕ್ಷದ ವಿದ್ಯಮಾನಗಳನ್ನು ಹೈಕಮಾಂಡು ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ತೀರ್ಮಾನ ತಗೊಳ್ತಾರೆ. ನಾವು ಮಧ್ಯದಲ್ಲೆಲ್ಲ ಪತ್ರಿಕೆಗಳಿಗೆ ಹೋಗಿ ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಗೊಂದಲ ಆಗುತ್ತೆ. ನೀವು ಯಾವಾಗಲೂ ಕೂಡ ಸೇಫರ್ ಸೈಡಿಗೆ ಮಾತಾಡ್ತೀರಾ, ನೀವು ಗೊಂದಲ ಆಗೋದಿಲ್ಲ. ಇದೇ ರೀತಿ ನಿಮ್ಮ ಥರ ಎಲ್ಲ ಸಚಿವರಿದ್ರೆ ಯಾವ್ದು ಗೊಂದಲ ಆಗಲ್ಲ ಅನ್ಸುತ್ತೆ ಸರ್? ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಬಟ್ ಒಂದಷ್ಟು ಗೊಂದಲ ಆಗ್ತಾರೆ ಸರ್. ಇದು ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ, ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರ ಮುಖಂಡರು ಗೊಂದಲ ಆಗ್ತಾ ಇದೆ ಅನ್ಸುತ್ತಾ? ನಿಮ್ಗೇನು ಅನಿಸುತ್ತೆ ಅದೇ ನಮ್ಗೆ ಅನ್ಸೋದು. ಸಿಎಂ ಹುದ್ದೆ ಖಾಲಿ ಇಲ್ಲ ಅನ್ಸುತ್ತೆ ಈಗ. ಇಲ್ಲಪ್ಪ, ಪೂರ್ಣಾವಧಿಯಾಗಿರ್ತಾರೆ ಸರ್ 5 ವರ್ಷ ಸಿಎಂ. ಇರಲಿ ಬಿಡಿ, ಏನು ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಹೌದು, ಪುರುಷೋತ್ತಮ್ 5 ವರ್ಷ ಅವರೇ ಇರಲಿ ಅಂತ ಹೇಳ್ತೀರಾ? ಇರಲಿ ಬಿಡಿ. ಅಯ್ಯೋ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತ. ಹಾಂ, ಮತ್ತೆ ಬೇರೆ ಬಂದು ಗೊಂದಲ ಆಗಂಥದ್ದು ಯಾಕೆ ಅಂತ ಹೇಳ್ತೀರಾ? ಅದೆಲ್ಲ ಯಾಕೆ ಸುಮ್ಮನೆ ನಾವೊಂದು ಹೇಳೋದು ನೀವೊಂದು ತೋರಿಸೋದು ಅಲ್ವಾ, ಇದರಿಂದನೇ ಗೊಂದಲ ಆಗೋದು. ಈಗ 5 ವರ್ಷ ಅವರೇ ಇರಲಿ ಅನ್ನೋದೇ ನಿಮಗೇನು ತಕರಾರಿನಿಲ್ಲ? ಹೈಕಮಾಂಡ್ ಹೇಗೆ ಹೇಳಿದ್ರೆ ಹಾಗೆ ನಮ್ಮದು. ಸಿಎಂ ಹುದ್ದೆನೂ ಖಾಲಿ ಇಲ್ಲ, ಅಧ್ಯಕ್ಷ ಹುದ್ದೆನೂ ಖಾಲಿ ಇಲ್ಲ. ಆದ್ದರಿಂದ ಏನೋ ಮಾತಾಡ್ತಾರೆ, ಆಸೆ ಇರುತ್ತಲ್ಲ ಅಷ್ಟೆ. ಈಗ ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಲೋಕಸಭಾ ಚುನಾವಣೆ ನಂತರ ಆಗಬೇಕು ಅಂತ ವೇಣುಗೋಪಾಲ್ ಹೇಳಿದರು. ಆ ಹಿನ್ನೆಲೆಯಲ್ಲಿ ಒಂದು ಪೂರ್ಣಾವಧಿ ಅಧ್ಯಕ್ಷರು ಬೇಕು ಅಂತ ಸತೀಶ್ ಜಾರಕಿಹೊಳಿ ಕೇಳಿದರು. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮ್ಗೆ ಯಾಕೆ ಬೇಕು? ನಮಗಿಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ, ಜನರ ಕೆಲಸ ಮಾಡಬೇಕು. ಉಳಿದಿದ್ದೆಗೆ ಪಕ್ಷದ ವಿದ್ಯಮಾನಗಳನ್ನು ಹೈಕಮಾಂಡು ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ತೀರ್ಮಾನ ತಗೊಳ್ತಾರೆ. ನಾವು ಮಧ್ಯದಲ್ಲೆಲ್ಲ ಪತ್ರಿಕೆಗಳಿಗೆ ಹೋಗಿ ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಗೊಂದಲ ಆಗುತ್ತೆ. ನೀವು ಯಾವಾಗಲೂ ಕೂಡ ಸೇಫರ್ ಸೈಡಿಗೆ ಮಾತಾಡ್ತೀರಾ, ನೀವು ಗೊಂದಲ ಆಗೋದಿಲ್ಲ. ಇದೇ ರೀತಿ ನಿಮ್ಮ ಥರ ಎಲ್ಲ ಸಚಿವರಿದ್ರೆ ಯಾವ್ದು ಗೊಂದಲ ಆಗಲ್ಲ ಅನ್ಸುತ್ತೆ ಸರ್? ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಬಟ್ ಒಂದಷ್ಟು ಗೊಂದಲ ಆಗ್ತಾರೆ ಸರ್. ಇದು ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ, ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರ ಮುಖಂಡರು ಗೊಂದಲ ಆಗ್ತಾ ಇದೆ ಅನ್ಸುತ್ತಾ? ನಿಮ್ಗೇನು ಅನಿಸುತ್ತೆ ಅದೇ ನಮ್ಗೆ ಅನ್ಸೋದು. ಸಿಎಂ ಹುದ್ದೆ ಖಾಲಿ ಇಲ್ಲ ಅನ್ಸುತ್ತೆ ಈಗ. ಇಲ್ಲಪ್ಪ, ಪೂರ್ಣಾವಧಿಯಾಗಿರ್ತಾರೆ ಸರ್ 5 ವರ್ಷ ಸಿಎಂ. ಇರಲಿ ಬಿಡಿ, ಏನು ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಹೌದು, ಪುರುಷೋತ್ತಮ್ 5 ವರ್ಷ ಅವರೇ ಇರಲಿ ಅಂತ ಹೇಳ್ತೀರಾ? ಇರಲಿ ಬಿಡಿ. ಅಯ್ಯೋ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತ. ಹಾಂ, ಮತ್ತೆ ಬೇರೆ ಬಂದು ಗೊಂದಲ ಆಗಂಥದ್ದು ಯಾಕೆ ಅಂತ ಹೇಳ್ತೀರಾ? ಅದೆಲ್ಲ ಯಾಕೆ ಸುಮ್ಮನೆ ನಾವೊಂದು ಹೇಳೋದು ನೀವೊಂದು ತೋರಿಸೋದು ಅಲ್ವಾ, ಇದರಿಂದನೇ ಗೊಂದಲ ಆಗೋದು. ಈಗ 5 ವರ್ಷ ಅವರೇ ಇರಲಿ ಅನ್ನೋದೇ ನಿಮಗೇನು ತಕರಾರಿನಿಲ್ಲ? ಹೈಕಮಾಂಡ್ ಹೇಗೆ ಹೇಳಿದ್ರೆ ಹಾಗೆ ನಮ್ಮದು.